ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಆರ್ ವಿ ಫ್ಯಾಮ್ಲಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಕನಕಾಂಬರ ಗಿಡನ ಪಾಟಲ್ಲೇ ಮನೆಯಲ್ಲೇ ಯಾವ ಥರ ಬೆಳೆಸೋದು, ಅದು ಎಷ್ಟು ಹೂ ಕೊಡ್ತಾ ಇದೆ ನಮ್ಮ ಮನೆಯಲ್ಲಿ ಇವಾಗ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯವರೆಗೂ ನೋಡಿ. ಅಂತ ಏನು ಲೆಂತಿಯಾಗಿಲ್ಲ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕಕ್ಕೆ ಬೆಲ್ ಐಕನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿ. ನಿಮ್ಮ ಫಾಲೋವರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಯೂಸ್ ಆಗೋ ವೀಡಿಯೋಸೇ ನಿಮ್ಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ. ಬನ್ನಿ ಇವಾಗ ಯಾವ ಥರ ನಾನು ಗಿಡ ಬೆಳೆಸ್ದೆ, ಅದೆಷ್ಟೆಲ್ಲ ಹೂ ಕೊಡ್ತು ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯವರೆಗೂ ನೋಡಿ, ಮಿಸ್ ಮಾಡಬೇಡಿ. ನೋಡಿ, ಒಂದು ನನಗೆ ಕಡ್ಡಿ ತಂದಿದ್ದೆ ಬೇರೆಯವ್ರ ಗಿಡದಿಂದ. ಇದನ್ನು ಕಡ್ಡಿ ತಂದುಬಿಟ್ಟು ನಾನು ಎಣ್ಣೆ ಪ್ಯಾಕೆಟ್ ಕವರ್ ಇರುತ್ತಲ್ವ, ಆ ಕವರಲ್ಲೇ ನಾನು ಸ್ವಲ್ಪ ಮಣ್ಣು ಹಾಕಿ ಅದನ್ನು ಹಾಕಿದ್ದೆ. ಅದಷ್ಟು ದೊಡ್ಡದಾಯಿತು. ಇವಾಗ ಅದನ್ನು ತೆಗೆದುಬಿಟ್ಟು ಅಕ್ಕಿ ಪ್ಯಾಕೆಟ್ ಬರುತ್ತಲ್ವ, ಅಕ್ಕಿ ಪ್ಯಾಕೆಟು, ಆ ಅಕ್ಕಿ ಪ್ಯಾಕೆಟ್ ಕವರಲ್ಲೇ ನಾನು ಮಣ್ಣು ಹಾಕಿ ಇದನ್ನು ಗಿಡ ನೆಟ್ಟಿದ್ದೆ. ನೋಡಿ ಅದೆಷ್ಟು ಹೂವು ಬಿಡ್ತಾ ಇದೆ ಇವಾಗ ಅಂತಂದು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ದೊಡ್ಡದಾಗಿ ಗಿಡ ಬೆಳೆದೈತೆ ಇದು. ಹಾಗೆ ಇದು ಚಿಗುರ್ಕೊಂಡು ಅದೆಲ್ಲ ಹೂವು ಬಿಡುತ್ತೆ. ನೋಡಿ ಎಷ್ಟು ಹೂವು ಬಿಡುತ್ತೆ. ನಾನು ಇವಾಗ ಇದು 2ನೇ ರೌಂಡು ಏನೋ 3ನೇ ರೌಂಡು ನಾನು ಇದನ್ನು ಹೂವು ಕೀಳ್ತಾ ಇರೋದು. 3ನೇ ರೌಂಡು ನೋಡಿ ಇಷ್ಟು ಹೂವು ಬಿಟ್ಟೈತೆ. 1ನೇ ರೌಂಡಲ್ಲಿ ಸ್ವಲ್ಪ ಗಿಡ ಚಿಕ್ಕದಿತ್ತಲ್ವ, ಸ್ವಲ್ಪ ಕಡಿಮೆ ಬಿಡ್ತು. 2ನೇ ರೌಂಡಲ್ಲೂ ಸ್ವಲ್ಪ ಕಡಿಮೆ ಬಿಡ್ತು. ನೋಡಿ ಇವಾಗ 3ನೇ ರೌಂಡಲ್ಲಿ 1 ಮೊಳ ಆಗೋಷ್ಟು ಹೂವು ಬಿಟ್ಟೈತೆ. ಇನ್ನು ಹೋಗ್ತಾ ಹೋಗ್ತಾ ಗಿಡ ಹೆಂಗೆ ದೊಡ್ಡದಾಗುತ್ತೋ ಆ ಥರ ಹೂವು ಜಾಸ್ತಿ ಬಿಟ್ಕೊಂಡು ಹೋಗುತ್ತೆ. ಇದು ನೀವು ಏನು ಮೇಂಟೆನೆನ್ಸ್ ಬೇಕು, ಅದು ಬೇಕು, ಇದನ್ನೇನು ಆ ಥರ ಏನೂ ಇಲ್ಲ. ಇದಕ್ಕೆ ಹುಳನೂ ಬೇಗ ಹಿಡಿಯಲ್ಲ. ಸ್ವಲ್ಪ ನೀವು ನೀರು, ಸ್ವಲ್ಪ ತರಕಾರಿ ಮನೆಯಲ್ಲಿ ಹೆಚ್ಚಿರ್ತೀರಲ್ವ, ಅದು ವೇಸ್ಟು ಹಸಿ ಕಸಕ್ಕೆ ಹಾಕ್ತಿರಲ್ಲ, ಅದೇ ತರಕಾರಿ ಸಿಪ್ಪೆಗಳನ್ನೆಲ್ಲ ನೀವು ಈ ಗಿಡಕ್ಕೆ ಹಾಕಿದರೆ ಸಾಕು. ಇದಕ್ಕೆ ಏನಂತ ಏನು ಮೇಂಟೆನೆನ್ಸ್ ಬೇಡ. ನೋಡಿ ನಾನು ಇವಾಗ ಹೂವು ಎಲ್ಲ ಕೀಳ್ತಾ ಇದ್ದೀನಿ. ಅದನ್ನು ಕಿತ್ಬಿಟ್ಟು ನಿಮಗೆ ಮಾಲೆ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಇದು ಆಬಾಲಿ ಹೂವನೂ ಅಂತಾರೆ, ಇದಕ್ಕೆ ಕನಕಾಂಬರನೂ ಅಂತಾರೆ, ಆಬಾಲಿ ಹೂವನೂ ಅಂತಾರೆ. ಇದು ಬೇಗ ಬಾಡಲ್ಲ. ಈ ಹೂವು ಬಂದುಬಿಟ್ಟು ನಿಮಗೆ 4 ದಿವಸ ಅಂತೂ ಇದ್ದೇ ಇರುತ್ತೆ. ಫೋಟೋಕ್ಕೆ ಹಾಕಿದರೆ ನೀವು 4-5 ದಿವಸ ಅಂತೂ ಇದು ಬಾಡಲ್ಲ. ಕಲರ್ ಹಾಗೆ ಇರುತ್ತೆ. ಹೂವು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಮಾತ್ರ. ಇನ್ನೂ ಗಿಡ ಬೆಳೆಯುತ್ತೆ. ಇದಕ್ಕೆ ಯಾವುದು ನಾನು ಗೊಬ್ಬರ ಆಗಲಿ ಸೈಡು ಯಾವುದು ನಾನು ಏನು ಹಾಕಿಲ್ಲ. ನೋಡಿ ಎಷ್ಟು ಹೂವು ಸಿಕ್ತು ಅಂತ. ಇವಾಗ ಮಾಲೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಹೂವುಗಳನ್ನು ಮಾಲೆ ಕಟ್ಟುವಾಗ ಮಾಲೆ ಮಾಡೋದೇ ಒಂದು ದಾರ ಸಿಗುತ್ತೆ, ಅದನ್ನು ನೀವು ತೊಗೋಬೇಕು. ಹೂ ಕಟ್ಟೋ ದಾರ ಅಂತ ಸಿಗುತ್ತೆ. ನಾನು ಅದು ಇರಲಿಲ್ಲ, ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕೆ ಸ್ಟಿಚಿಂಗ್ ಥ್ರೆಡ್ಡು ಆ ದಾರದಲ್ಲೇ ನಿಮ್ಗೆ ಕಟ್ಟಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಹೂವು. ತಲೆಗೆ ಮುಟ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ನೀವು ಇದೇ ಥರ ಬೆಳೆಸ್ಕೊಳ್ಳಿ. ಇದನ್ನೊಂದು ಕಡ್ಡಿನೇ ತಂದು ಹಾಕಿದರೆ ಸಾಕು. ಇದೇನು ಬೇರು ಸಮೇತ ಕಿತ್ಕೊಂಡು ಬಂದು ಹಾಕಬೇಕು ಅಂತೇನಿಲ್ಲ. ನೀವು ಮನೆಯಲ್ಲೇ ನೀವು ನಾಟಿ ಮಾಡೋದು ಯಾವ ಥರ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಡಿಯೋಗಳು ಕೊಟ್ಟೀನಿ. ಅದು ನಮ್ಮ ಚಾನಲಲ್ಲಿದೆ. ಕ್ಲಿಕ್ ಮಾಡಿ ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಿದ್ದೀನಿ. ನೋಡಿ ಎಷ್ಟು ದೊಡ್ಡದಾಯಿತು ಮಾಲೆ ಅಂತ. ನಾನು ಇವಾಗ 1 ಮೊಳ ಆಗುತ್ತೆ ಇದು ಹೂವು. ನಿಮಗೆ ತೋರಿಸ್ತೀನಿ ನೋಡಿ. ಇದು ನೋಡಿ ಈ ಥರ ಇದನ್ನು ನೋಡಿ ಇಷ್ಟು ಹೂವು ಆಯಿತು. ಈ ಥರ ನಾನು ಮಾಲೆ ಮಾಡಿದೆ. ಇದನ್ನು ನೀವು ಕಳಸಕ್ಕಾದರೂ ಹಾಕ್ಬೋದು, ದೇವ್ರ ಮನೆಯಲ್ಲಿ ಫೋಟೋಕ್ಕಾದರೂ ಹಾಕ್ಬೋದು, ಇಲ್ಲ ನೀವು ತಲೆಗಾದರೂ ಮುಟ್ಕೋಬೋದು. ಎಷ್ಟು ಚೆನ್ನಾಗಾಗಿದೆ ಹೂವು ನೋಡಿ ಮಾಲೆ. ನೀವು ಇದೇ ಥರ ಗಿಡ ಹಾಕಿ ಕನಕಾಂಬರದ್ದು ಹೂವು ತುಂಬ ಚೆನ್ನಾಗಿ ಬಿಡುತ್ತೆ. ಇದು ಇಷ್ಟು ದೊಡ್ಡ ಗಿಡ ಇತ್ತಲ್ವ, ನೀವು ನೋಡಿದ್ರಲ್ಲ, ಆ ಗಿಡದಿಂದನೇ ಎಷ್ಟೊಂದು ಗಿಡ ಮಾಡ್ಬೋದು. ಚಿಕ್ಕದು ಕಡ್ಡಿ ಮುರಿದು ಹಾಕಿ ಎಣ್ಣೆ ಪ್ಯಾಕೆಟಲ್ಲಿ, ಫಸ್ಟ್ ಎಣ್ಣೆ ಪ್ಯಾಕೆಟಲ್ಲಿ ಹಾಕಿ ಆಮೇಲೆ ನೀವು ದೊಡ್ಡ ಕವರಲ್ಲಿ ಹಾಕ್ಕೋಬೋದು. ಅದೊಂದು ಸ್ವಲ್ಪ ಚಿಗುರ್ಕೊಂಡು ದೊಡ್ಡದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಯಿತು ಮಾಲೆ ಅಂತ. ಕಳಸಕ್ಕೆ ನೀವು ಆರಾಮಾಗಿ ಹಾಕ್ಬೋದು. ನಾನು ಕಿತ್ಬಿಟ್ಟು ಇಷ್ಟು ದೊಡ್ಡ ಮಾಲೆ ಮಾಡಿದ್ನಲ್ವ, ಇನ್ನು 4 ದಿನ ಬಿಟ್ಟರೆ ಮತ್ತೆ ಒಂದು ಸ್ವಲ್ಪ ಗಿಡ ದೊಡ್ಡದಾಗಿರುತ್ತೆ. ಆವಾಗ ಮತ್ತೆ ಹೂ ಜಾಸ್ತಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.